ವ್ಲಾಗ್ ಆಲ್ರೆಡಿ ನೀವು ಥಂಬ್ನೈಲ್ನಾಗ ನೋಡಿರ್ತೀರಿ. ಲೆಟ್ಸ್ ಗೋ ಫಾರ್ ನಮ್ಮೂರ ಜಾತ್ರೆ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಆಲ್ರೆಡಿ ಜಾತ್ರೆ ಚಾಲು ಆಗಿ 4-5 ದಿನ ಮ್ಯಾಲಾಯ್ತು. ಭಾಳ ಗದ್ದಲ ಇರ್ತಂತ ಬಂದಿಲ್ಲ ನಾವು. ಸೊ ಇವತ್ತು ಬಂದೀವಿ ಶನಿವಾರ. ಜಾಸ್ತಿ ಜನ ಇಲ್ಲ, ತಂಪದ ಬಿಸಿಲು ಅದ, ಅಂದರೆ ಶಾಂತ ಅದ. ನಮ್ಮ ಮನೆಯವರು ಮತ್ತು ಮಮ್ಮಿ ಹೋಗ್ತಾ ಇದ್ದಾರೆ. ತೆಂಗು ಕಾಯಿ ಕರ್ಪೂರ ತಗೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಬರ್ತಾರಂತ. ಯಜಮಾನ್ತಿ ತಗೊಂಡು ಹೋಗ್ತಾ ಇದ್ದಾಳೆ ಪೂಜಾ ಸಾಮಾನು. ಸೊ ದೇವ್ರು ಒಳ್ಳೇದು ಮಾಡಲಿ. ಸೊ ಆದಷ್ಟು ಬೇಗ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ದೇವ್ರೆ. ಇವಾಗ ಅಷ್ಟೊಂದು ಜನ ಇಲ್ಲ. ಸೊ ಈವ್ನಿಂಗ್ ಕೂಡ ಮತ್ತೆ ಬರ್ತೀವಿ. ಸೊ ಅವಾಗ ವ್ಯೂ ನೋಡಕತ್ರಿ ಚೆನ್ನಾಗಿರುತ್ತೆ. ಸೊ ಮಂಟಪ, ದೇವಸ್ಥಾನ, ಗರ್ಭಗುಡಿ ಇಲ್ಲೇ ಇದೆ. ಸೊ ಗರ್ಭಗುಡಿ ಕೂಡ ಹೋಗ್ತೀವಿ. ಸೊ ಒಳಗಡೆ ಕೂಡ ಹೋಗ್ತೀವಿ. ಎಲ್ಲರೂ ಬನ್ನಿ. ಇಲ್ಲಿ ನಮಗೆ ಭಾಳ ಚಂದ ದರ್ಶನ ಆಯ್ತು. ಭಾಳ ತನಕ ನಿಂತಿದ್ವಿ. ನಮ್ಮ ಮನೆಯವ್ರು ನಿನ್ನ ಹಿಂದಿದ್ರೆ, ನೀವು ದರ್ಶನ ಮಾಡ್ಕೊರಿ ನೋಡ್ರಿ. ಪೂಜೆ ಎಲ್ಲ ಆಯಿತು, ಹೊರಗೆ ಬಂದೀವಿ ಈಗ. ಇಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ದೇವಸ್ಥಾನಗಳು ಅದಾವ. ಸೊ ಇದೆಲ್ಲ ನಮಸ್ಕಾರ ಮಾಡಿ ಹೊರಗೆ ಹೋಗೋದು, ಜಾತ್ರೆ ಮಾಡಿ. ಜಾತ್ರೆ ಟೈಮ್ನಲ್ಲಿ ಬರೋಕ್ಕಾಗಿಲ್ಲ. ಆ ಟೈಮ್ನಲ್ಲಿ ಎಕ್ಸಾಮ್ ವರ್ಕ್ನಲ್ಲಿ ಭಾಳ ಶೆಡ್ಯೂಲ್ನಲ್ಲಿ ಫ್ಯಾಮಿಲಿಯವ್ರು ಕರ್ಕೊಂಬರೋಕ್ಕಾಗಿರಲಿಲ್ಲ. ಇವತ್ತು ಸ್ಪೋರ್ಟ್ಸ್ ಸ್ಯಾಟರ್ಡೆ ಎಲ್ಲ. ಸೊ ಹಾಗಾಗಿ ಮನೆಯವರಿಗೆ ಮತ್ತು ನಮ್ಮ ತಾಯಿಯವರಿಗೆ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ಖುಷಿ ಆಯಿತು. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ. ನೋಡ್ರಿ ಅವ್ವ ಮಗ ಹೆಂಗೆ ಜಾತ್ರೆ ಮಾಡತ್ತಾರ. ಅದು ತೆಗ್ರಿ ಅಗಸ್ತಾಗ ಶಿಕ್ಕಿ ಆಗ್ತದ ಜಾತ್ರೆ ಮಾಡೋಷ್ಟಿಗೆ. ಅವ್ರು ಇನ್ನೂ ಅಲ್ಲೇ ಅದಾರ. ನಂಗೆ ತಿಂಗಾಣಿದು ಭರಣಿಗಳು ಬೇಕಾಗ್ಯಾವ. ಎಲ್ಲರೂ ಇದಾಗ್ತಿಲ್ಲ. ಅದಿಷ್ಟು ತೊಗೊಂಡು ವಾಪಸ್ ಮನೆಗೆ ಹೋಗ್ತಿದ್ವಿ. ಆನ್ ದ ವೇ ಹಾಗೆ ನಮ್ಮ ಅತ್ತೆಯವ್ರದ್ದು ರಿಪೋರ್ಟ್ ಬಂದಿತ್ತು.
ಅದನ್ನು ಹಾಗೆ ಡಾಕ್ಟರಿಗೆ ತೋರಿಸಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಹೊಂಟೀವಿ. ಓಕೆ, ನಾವು ಫೈನಲಿ ಮನೆಗೆ ಬಂದಿವಿ. ಬೆಳಗ್ಗೆ ಜಲ್ದಿ ಹೋಗಿದ್ವಿ, 9-9:30 ಹಂಗೆ. ಈಗ ಟೈಮ್ 12 ಗಂಟೆ ಆಗ್ಯದ. ಯಪ್ಪ, 2 ತಾಸಿಗೆ ಹಿಂಗಾಯ್ತು. ಅವತ್ತಿನ ದಿನ ಜಾತ್ರೆ ದಿನ ಏನಾರ ಹೋಗಿದ್ರೆ ಗ್ರಹಣನೇ ಹಿಡಿತಿತ್ತು ನಮಗೆ. ನಾವೇನೇನು ತೊಗೊಂಡು ಬಂದೀವಿ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ತೊಗೊಂಡು ಬಂದೀವಿ. ಬರೀ ಈ ಕಾರಿನ ವಿಶೇಷತೆ ಬರೀ ನಮ್ಮ ಮಳೆ ಇಷ್ಟ ಆಗುತ್ತೆ. ಸೊ ಯಾವ ಪಿಕ್ಚರು ಕಾರ ಏನಾದ್ರೆ ನೋಡಿ ಇಲ್ಲ ಯಾವುದೇ ದೇವಿನ ಪಿಕ್ಚರ್ ಅನ್ನೋದು ಹೌದು. ಬೊಂಬಾಟ್ ಕಾರ್, ಬೊಂಬಟ್ ಕಾರಿನ ಮಜಾ ಥರ ಇದೆ. ಎಷ್ಟು ಮಸ್ತ್ ಚೆನ್ನಾಗಿದೆ. ಇದು ನಮ್ಮ ದೊಡ್ಡ ಅಳಗ. ಸೊ ಅವ್ರಿಗೆ ಇನ್ನೇನು ತೊಂದರೆ ಗೊತ್ತಿಲ್ಲ. ಏನೋ ಐಟಮ್ ತೊಗೊಂಡಿದ್ದಾರೆ ಅಷ್ಟೇ. ತೊಗೊಂಡಿದ್ದಾರೆ ಇದು ನೋಡಿ ನಾನು ಯಾಕೆ ಮಾಡ್ತಾರೆ ಇದು ಇಷ್ಟ ಆಯಿತು. ಮೇಡಮ್ ಯೂಟ್ಯೂಬ್ ಮಾಡುತ್ತೆ ಅಂತೇಳಿ ಎಲ್ಲ ಐಟಮ್ಗೆ. ಸೊ ವೆರೈಟಿ ಕಲರ್ ಬೇರೆ ಬೇರೆ ಇಲ್ಲಲ್ಲ, ಕಲರ್ ಶೇಡ್ ಆಗಿದೆ ಅಷ್ಟೇ. ಇದು ಮನೆಗೆ ಡೆಕೋರೇಷನ್ ಅಂತ ತಂದಿರೋದು. ಅದ್ರೊಳಗೆ ಹಾಕೋದು ಹಾಕ್ಬೇಕಂದ್ರೆ ಎರಡು ಸಿಕ್ಸೋದು ಮೋಸ್ಟ್ ಕಾಣಿಸ್ತದೆ. ಇದನ್ನು ಒಂದಿದೆ ಪೀಸ್. ಸೊ ರಬಿ ಮನೆ ಸೊ ಮನೆ ತಂದಿದ್ದೀವಿ. ಸೊ ಇದು ಕೂಡ ತೊಗೊಳ್ಬೇಕು. ಸೊ ಇದು ತುಂಬ ಇಷ್ಟ ಆಯಿತು. ಅವ್ರು ಇಷ್ಟು ಸದ್ಯಕ್ಕೆ ಇಷ್ಟು. ಸೊ ಮತ್ತು ಇನ್ನೂ ತೊಗೊಂಡಿದ್ದಾರೆ. ಸೊ ತೋರ್ಸೋಕ್ಕೆ ಭಾಳ ಇದಾವೆ. ಇನ್ನು ಹೊರಗೆ ಎಷ್ಟದಾವ. ಬಾಯ್ Bye. Okay guys, that's it for today. Next I will meet you in another vlog. Until then, bye. Keep smiling and do subscribe. Bye.